ತುಲಾಭಾರ ಎಲ್ಲ ನಡೀತಾ ಇರುತ್ತೆ. ಇನ್ನು ಇತ್ತ ಎಲ್ಲರೂ ಕೂಡ ಖುಷಿಯಿಂದ ನೋಡ್ತಾ ಇರ್ತಾರೆ. ಆದರೆ ಈ ಒಂದು ತುಲಾಭಾರಕ್ಕೆ ಎಲ್ಲ ಸಾಮಾನು ವಸ್ತುಗಳೆಲ್ಲ ತೂಕ ಮಾಡಬೇಕಾದ್ರೆ ಈ ಒಂದು ಸಂತು ಮತ್ತು ಆರಿ ಆಸ್ತಿ ಪೇಪರ್ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಕನಸಲ್ಲೇ ಕಾಣ್ತಾರೆ. ಆದರೆ ಅದೆಲ್ಲ ಬಾಳೆಹಣ್ಣಾಗಿರುತ್ತೆ. ಏನಪ್ಪ ಇದು, ಎಲ್ಲಿ ನೋಡಿದ್ರೆ ಬರೀ ಆಸ್ತಿ ಪೇಪರೇ ಕಾಣಿಸ್ತಾ ಇದೆ, ಈ ತಾತ ನಮಗೋಸ್ಕರ ಏನಾದರೂ ಕೊಡ್ತಾನೋ ಇಲ್ವೋ ಅಂದ್ಬಿಟ್ಟು ಸಂತು ಆರಿ ಇಬ್ಬರು ಕೂಡ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಎಲ್ಲರೂ ಕೂಡ ಖುಷಿಯಲ್ಲಿ ಸಂಭ್ರಮದಲ್ಲಿದ್ದರೆ ಈ ಸಂತು ಮಾತ್ರ ಅಯ್ಯೋ ಜಾನು ಬೇರೆ ಬಂದಿದ್ದಾಳೆ, ಜಯಂತ್ ಅವ್ರಿಗೆ ಜಾನು ಸತ್ತಿಲ್ಲ ಬದುಕಿದಾಳ ಅಂತ ಸತ್ತ ಇಡೋಣ ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ಫೋನೇ ಪಿಕ್ ಮಾಡ್ತಾಯಿಲ್ಲ. ಹೇಗಾದರೂ ಮಾಡಿ ಜಾನು ಇಲ್ಲಿ ಬಂದರೆ ವಿಚಾರ ಹೇಳ್ಬಿಟ್ರೆ ಇವ್ರ ಮನಸ್ಸು ಸ್ವಲ್ಪ ಕರಗುತ್ತೆ. ಹಾಗೆ ನನ್ನ ಹತ್ರ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ಕೋಬೋದು, ನನ್ನ ಮೇಲೆ ಮುಂದೊಂದು ದಿನ ಯಾವುದೇ ರೀತಿ ಅನುಮಾನ ಬರಬಾರ್ದು ಇವನಿಗೆ ಅಂದ್ಬಿಟ್ಟು ಸಂತು ಪ್ಲ್ಯಾನ್ ಮಾಡ್ತಾಯಿದ್ರೆ ಸಂತು ಫೋನ್ ಮಾಡ್ತಾರೆ ನೋಡಿಬಿಟ್ಟು ಜಯಂತ್ಗೆ. ಅಯ್ಯೋ ದೇವರೇ, ಜಾನು ಅವರು ಎಲ್ಲ ಸತ್ತ ಹೇಳ್ಬಿಟ್ರ, ಅಯ್ಯೋ ಇವ್ರು ನೋಡಿದ್ರೆ ನನಗೆ ಫೋನ್ ಮಾಡ್ತಾಯಿದ್ದಾರೆ, ಹಾಗಾದರೆ ನಾನು ಚಿನ್ನಮರಿನ ಯಾಕೆ ಸರಿ ನೋಡ್ಕೊಂಡಿಲ್ಲ ಅಂತ ಕೇಳೋಕ್ಕೆ ಮಾಡಿರಬೇಕು. ಏನು ಮಾಡೋದೀಗ? ಇಲ್ಲ ಯಾವುದೇ ಕಾರಣಕ್ಕೂ ಫೋನ್ ಎತ್ತೋದೇ ಬೇಡ ಜಯಂತ, ಸುಮ್ಮನೆ ಇದ್ಬಿಡು ನೀನು ಅಂದ್ಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ. ಆಗ ಆರಿ ಬಂದು ಏನೋ ಮಾಡ್ತಿದೆ ಇಲ್ಲಿ ಅಂತ ಕೇಳ್ತಿದ್ರೆ, ಅಯ್ಯೋ ಜಾನು ಬಂದಿದ್ದಾಳೆ, ಜಯಂತ್ ಅವರು ಬಂದರೆ ತುಂಬ ಖುಷಿ ಪಡ್ತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಕರೀತಾ ಇದ್ರೆ ಅವರು ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಬಿಸ್ನೆಸ್ ಮ್ಯಾನು, ನೂರಾರು ತೊಂದರೆ ಪ್ರಾಬ್ಲಮ್ಮು ಕಾಲ್ಸ್ ಇರ್ತವೆ, ನೀನು ಎಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಂದು ಬರ್ತಾರೆ ಬಿಡೋ ಅವರು, ಬಾರೋ ನೀನು, ಎಲ್ಲರೂ ಅಲ್ಲಿ ಪೂಜೆಗೆ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ನಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಇತ್ತ ತನು ವಿಶ್ವನ ಕರ್ಕೊಂಬಂದ್ಬಿಟ್ಟು ದೇವಸ್ಥಾನ ಒಳಗಡೆ ಬಾರೋ ಇಲ್ಲಿ ಅಂದ್ಬಿಟ್ಟು ಅಂತ ಇದ್ದರೆ, ಯಾಕೆ ಏನೇ ಆಯಿತು ನಿನಗೆ ಅಂತಿದ್ರೆ ಕರೆಕ್ಟಾಗಿ ಹೇಳು, ಅಂತೂ ಇಂತೂ ನೀನಂತೂ ಜಾನನ್ನ ಅವ್ರ ಮನೆ ಸೇರಿಸ್ಬಿಟ್ಟೆ, ಆದರೆ ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಇದೇ ಜಾನು ತಾನೆ ಅಂತಂದ್ಬಿಟ್ಟು ಕೇಳ್ತಾಳೆ. ಆಗ ವಿಶ್ವ ಶಾಕ್ ಆಗ್ತಾನೆ. ನನಗೆಲ್ಲ ಸತ್ಯ ಗೊತ್ತು ಕಣೋ ಅಂದ್ಬಿಟ್ಟು ಈ ಒಂದು ತನು ಅಂತಿದ್ರೆ, ಹೌದು ಕಣೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಜಾನುನೇ ಅಂತಂದ್ಬಿಟ್ಟು ಅಂತಿದ್ರೆ, ಸರಿಯಾದರೆ ನಿನ್ನ ಮನಸ್ಸಲ್ಲಿ ಇನ್ನೂ ಜಾನುನೇ ಇದ್ದಾಳೆ ಅಲ್ವಾ, ಹಾಗಾದರೆ ಅತ್ತೆ ಮಗಳು ನಿಮ್ಮ ಜಾನು ಅಂತಲೇ ಗೊತ್ತಾಗ್ಬಿಟ್ಟಿದ್ರೆ ಆರಾಮಾಗಿ ನೀವು ಇಬ್ಬರು ಮದುವೆ ಮಾಡ್ಕೊಳ್ಬೋದಾಗಿತ್ತು, ಯಾವುದೇ ರೀತಿ ತೊಂದರೆನೇ ಇರ್ತಾ ಇದ್ದಿಲ್ಲ ನೋಡು ಅಂದ್ಬಿಟ್ಟು ಅಂತಾಳೆ. ಆಗ ವಿಶ್ವ, ಅಯ್ಯೋ ಅದೇಗೆ ಆಗುತ್ತೆ, ಜಾನು ಆಗ ನನ್ನ ಲವ್ವರು, ಆದರೆ ಅವಳು ಯಾವಾಗ ಜಯಂತ್ನ ಮದುವೆ ಆದ್ಲು ಅವರಿಬ್ಬರು ಕೂಡ ಗಂಡ ಹೆಂಡ್ತಿನೇ. ಈಗ ನನಗೆ ಯಾವುದೇ ರೀತಿ ಅವ್ರ ಮೇಲೆ ಕೆಟ್ಟ ಉದ್ದೇಶನೇ ಇಲ್ಲ, ಅವಳು ನನಗೆ ಬೆಸ್ಟ್ ಫ್ರೆಂಡ್ ಮಾತ್ರ, ನೀನು ನನಗೆ ನಾನು ನಿನಗೆ ಅಂತ ದೇವ್ರು ಆಲ್ರೆಡಿ ಬರೆದಿಟ್ಟೋಗಿದ್ದಾನೆ, ಅದೇಗೆ ಆಗುತ್ತೆ, ದೇವ್ರು ಯಾರ್ಯಾರ ಮೇಲೆ ಹೆಸರು ಬರೆದಿರ್ತಾರೋ ಅವರೇ ನಮಗೆ ಅಂದ್ಬಿಟ್ಟು ಅಂತ ಇದ್ದರೆ, ಓ ಹೌದೇನೋ, ನನಗಂತೂ ತುಂಬಾ ಖುಷಿ ಆಯಿತು, ಜಾನವ್ರ ಮೇಲೆ ನನಗೆ ನಂಬಿಕೆ ಇದೆ, ಅವ್ರ ಮೇಲೆ ನಿನಗೆ ಎಷ್ಟು ವಿಶ್ವಾಸ ಇದೆಯೋ ನನಗೂ ಕೂಡ, ಆದರೆ ಅಂತೂ ಇಂತೂ ಅತ್ತೆ ಆಸೆನೇ ಈಡೇರಿಸ್ತೀನಿ, ನನಗೆ ತುಂಬ ಖುಷಿ ಆಗ್ತಿದೆ ಕಣೋ ವಿಶ್ವ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ತಾನು. ಸರಿ ಆಯಿತು, ಪೂಜೆಗೆ ಟೈಮ್ ಆಗ್ತಿದೆ ಅಲ್ವಾ, ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ನೀನು ಅಂದ್ಬಿಟ್ಟು ಅಂತ ಇರ್ತಾರೆ. ಇಲ್ಲಿ ತುಲಾಭಾರ ಸೇವೆ ಎಲ್ಲ ಆದಮೇಲೆ ಇನ್ನು ಕಲ್ಯಾಣೋತ್ಸವಕ್ಕೆ ಎಲ್ಲ ಕೂಡ ರೆಡಿ ಮಾಡಿರ್ತಾರೆ. ಇತ್ತ ಈ ಒಂದು ಮಂಟಪದಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ಕೂತ್ಕೊಂಡು ಇಬ್ಬರು ಕೂಡ ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇರ್ತಾರೆ. ಇನ್ನು 60ನೇ ವರ್ಷದ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಈ ರೀತಿ ಮಾಡೋದ್ರಿಂದ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಈ ವಯಸ್ಸಲ್ಲಿ ನಿಮ್ಮನ್ನ ಇನ್ನಷ್ಟು ಶಕ್ತಿ ತುಂಬೋದು, ಈ ರೀತಿ ಶಾಸ್ತ್ರ ಸಂಪ್ರದಾಯ ಕೂಡ ಎಲ್ಲವೂ ಕೂಡ ಇನ್ನು ಮುಂದೆ ನಿಮಗೆ ವಯಸ್ಸಾಗ್ತಿದೆ, ಆರಾಮಾಗಿ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ನೋಡ್ಕೊತ ಇತ್ತ ವನಪ್ಪ ವೃದ್ಧನ ಅನುಭವಿಸ್ಬೇಕು ನೀವು ಮಕ್ಕಳಾಗಿ, ಈ ರೀತಿ ಶಾಸ್ತ್ರ ಮಾಡ್ತಿರೋದು ಅವ್ರಿಗೆ ಕೂಡ ತುಂಬಾ ಖುಷಿ ಅಂದ್ಬಿಟ್ಟು ಇಲ್ಲೆಲ್ಲ ಪುರೋಹಿತರು ಅಂತ ಇದ್ದರೆ ಇದನ್ನು ನೋಡಿಬಿಟ್ಟು ತಾತಗೆ ಖುಷಿಯಾಗುತ್ತೆ. ಇಂತ ನನ್ನ ಲಕ್ಷ್ಮಿ ಮದುವೆ ಆಗ ನೋಡೋಕ್ಕಾಗಿಲ್ಲ, ಹೇಗೋ ದೇವರು ನನಗೆ ಆ ಅವಕಾಶನ ಈಗ ಮಾಡಿಕೊಟ್ಟಿದ್ದಾನೆ, ಈಗ ನಾನು ಕಣ್ಣು ತುಂಬಿಸ್ಕೊಳ್ತಾ ಇದ್ದೇನೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ತಾತ. ಇನ್ನು ಜಯಂತ್ ಮನೆಗೆ ಬಂದು ಫುಲ್ ಹುಚ್ಚಿನ ಥರ ಆಡ್ತಾ ಇರ್ತಾನೆ. ಆಗ ಜಯಂತ, ಏನಾಯ್ತಪ್ಪ ನಿನಗೆ, ಯಾಕೆ ಇಷ್ಟೆಲ್ಲ ಬೇಜಾರಾಗಿದೆಯಾ, ಹೋಗ್ಬೇಕಾದ್ರೆ ತುಂಬಾ ಖುಷಿಯಾಗಿದೆ, ಅದೇನು ಜಾನನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದೆ, ಅದೇ ಜಾನು ಎಲ್ಲೇ ಕಾಣಿಸ್ತಾ ಇಲ್ಲ, ಯಾಕೆ ಏನಾಯಿತು, ಏನು ನೋಡ್ಕೊಂಬಂದೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದರೆ, ಆಗ ಜಯಂತ್, ಅಯ್ಯೋ ಶಾಂತಮ್ಮ, ನಾನು ಏನು ಆಗಬಾರ್ದು ಅಂದ್ಕೊಂಡೆ ಅದೇ ಆಗೋಯ್ತು ಅಂತಂದ್ಬಿಟ್ಟು ಅಂತಾನೆ. ಏನು ಹೌದಾ, ಏನಪ್ಪ ಅದು ಅಂಥದ್ದು ಏನಾಯಿತು ಈಗ, ನೀನು ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡಿದ್ಯಾ, ಹೇಳು ಮೊದಲು ಅಂತಿದ್ರೆ, ಅದು ಚಿನ್ಮರಿನ ಕರ್ಕೊಂಡು ವಿಶ್ವ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಇಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇತ್ತು, ಅಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಅವ್ರ ಮನೆಯವರು. ಇನ್ನು ಜಾನು ಅವ್ರ ಮನೆ ಸೇರಾಯಿತು, ಅವ್ರ ಮನೆಯವ್ರ ಮುಂದೆ ಬಂದಾಯಿತು ಅಂದ್ಬಿಟ್ಟು ಅಂತಾರೆ. ಏನು ಈಗೆಲ್ಲ ಆಯಿತಾ, ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟು ಲೇಟ್ ಮಾಡಿದೆ ನೀನು, ವಿಶ್ವ ಮನೇಲಿ ಇಷ್ಟು ದಿನ ಜಾನು ಇದ್ಲು, ಕರ್ಕೊಂಬರೋದು ಬಿಟ್ಟು ಇವತ್ತು ಹೋದೆ, ಆದರೆ ಇವತ್ತು ಫೈನಲಿ ಅವ್ರ ಮನೆಯವರೆಲ್ಲರೂ ಸೇರೋ ಥರ ಆಯಿತು, ಏನು ಮಾಡೋದು, ನೀವಿಬ್ಬರು ಒಂದಾಯ್ತೀರಿ ಅಂತ ಖುಷಿಪಟ್ಟಿದ್ದೆ, ಈಗ ಏನಾಗುತ್ತೋ ಏನೋ ಅಂತಂದ್ಬಿಟ್ಟು ಶಾಂತಮ್ಮ ಅಂತಾಳೆ. ಹೌದು ಏನಾಗುತ್ತೆ ಏನೋ, ಆ ಚಿನ್ಮರಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರೆ ವಿಚಾರ ಅವ್ರ ಮನೆಯವ್ರು ಏನಾದರೂ ಹೇಳ್ಬಿಟ್ರೆ ಇನ್ನು ಈ ಜನ್ಮದಲ್ಲಿ ನನಗೆ ಜಾನು ಸಿಗೋಲ್ಲ, ನನ್ನ ಚಿನ್ಮರಿ ನನಗೆ ಸಿಗೋಲ್ಲ, ಏನು ಮಾಡೋದು ಅಂದ್ಬಿಟ್ಟು ಇಲ್ಲಿ ಈ ಜಯಂತ್ ಕಣ್ಣೀರಿಡ್ತಾ ಇರ್ತಾನೆ. ಸಮಾಧಾನ ಮಾಡ್ಕೊಳಪ್ಪ, ದೇವರು ಯಾವ್ದಾರಿಗೆ ಏನೇನು ಕೊಡಬೇಕಂತ ಆಲ್ರೆಡಿ ಬರೆದಿಟ್ಟಿರ್ತಾನೆ, ನಿನಗೆ ಚಿನ್ಮರಿ ನೀನು ಜಾನು ಹಿಂಗೆ ಸಿಗಬೇಕಂತಿದ್ರೆ ನಿಜ ಸಿಕ್ಕೇ ಸಿಗುತ್ತೆ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಇದೆ ಅಂತ ಇರ್ತಾರೆ ಅಜ್ಜಿ ಶಾಂತಿ. ಇನ್ನು ಇತ್ತ ಕಡೆ ಶ್ರೀನಿವಾಸರು ಮತ್ತೆ ಪುನಃ ಲಕ್ಷ್ಮಿಗೆ ಮದುವೆ ಮಾಡ್ಕೊಳ್ತಾರೆ, ತಾಳಿನ ಕಟ್ತಾರೆ, ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ, ಅಕ್ಷತೆ ಕಾಳೆಲ್ಲ ಆಗ್ತಾ ಇರ್ತಾರೆ. ಈ ಸಂಭ್ರಮ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಅಪ್ಪ
ಇದೆಲ್ಲ ನಿನ್ನಿಂದಲೇ ಆಗಿದ್ದು ಅಂತಿದ್ರೆ, ಅಯ್ಯೋ ಇದರಲ್ಲಿ ನಂದೇನಿದಮ್ಮ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಷ್ಟೇ. ನೀವಿಬ್ಬರು ಮದುವೆ ಬಂದಾಗ ನಾನು ಮಾಡಿದ್ದು ಬರೀ ಅವಮಾನ, ಅದಕ್ಕೆ ನನಗೆ ಈ ಥರ ಶಿಕ್ಷೆ ಸರಿಯಾಗಿ ಆಗಿತ್ತು. ಆದರೆ ಈ ವಯಸ್ಸಲ್ಲಿ ಮತ್ತೆ ನಿಮ್ಮಿಬ್ಬರನ್ನ ಈ ರೀತಿ ಒಟ್ಟಿಗೆ ಮದುವೆ ನೋಡೋ ಥರ ಆಯಿತು. ಈ ಜನ್ಮಕ್ಕೆ ಇನ್ನೇನು ಬೇಕು, ಇಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲಿ ತಾತ ಅಂತ ಇರ್ತಾರೆ. ಆಗ ಲಕ್ಷ್ಮೀ ಶ್ರೀನಿವಾಸ್ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಇನ್ನು ಇತ್ತ ಕಡೆ ವಿಶ್ವ ತನ್ನ ಅಣ್ಣನ ಮಗ ಅಂತ ಗೊತ್ತಾಗಿ ಲಕ್ಷ್ಮಿಗಂತ ಖುಷಿ ಆಗ್ತಾಯಿದ್ರೆ, ಇಷ್ಟು ದಿನ ಆಯಿತು ನೀನು ನೋಡಿ, ನೀನು ನನಗೆ ಚೆನ್ನಾಗಿ ಗೊತ್ತು, ಆದರೆ ನೀನೇ ನನ್ನ ಅಣ್ಣನ ಮಗ ಅಂತ ಗೊತ್ತೇ ಆಗಲಿಲ್ಲ ನೋಡಿ ನಮಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಲಕ್ಷ್ಮಿ. ಆಗ ಹೌದು ಅತ್ತೆ, ನಾವು ಕೂಡ ನೋಡು ಜಾನು ಎಲ್ಲ ನಮ್ಮ ಅತ್ತೆ ಮಗಂತ ಗೊತ್ತೇ ಆಗಲಿಲ್ಲ, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ಕಾಲೇಜಲ್ಲೆಲ್ಲ, ಆದರೆ ಇಷ್ಟೆಲ್ಲ ನಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಗೊತ್ತೇ ಆಗಲಿಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ಇತ್ತ ಜಾನು ಕೂಡ ತಾನು ತನ್ನ ಮಾವನ ಮನೇಲಿ ಇರೋದು ಅಂತ ಗೊತ್ತಾಗಿ ಖುಷಿ ಪಡ್ತಾ ಇರ್ತಾಳೆ. ಅದಕ್ಕೆ ಲಲಿತಮ್ಮನವರು ನನಗೆ ಇಷ್ಟೆಲ್ಲ ಪಾಪ ಆಸೆಯಿಂದ ನೋಡ್ಕೊಳ್ತಾ ಇದ್ರು, ಈ ಮನೆ ಮಗಳ ಥರನೇ ಟ್ರೀಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಜಾನು ಇಲ್ಲಿ ಲಲಿತನ ನೆನೆಸ್ಕೊಂಡು ಬೇಜಾರಾಗ್ತಾ ಇರ್ತಾಳೆ. ಇತ್ತ ಮಂಟಪದಲ್ಲಿ ಕೂತ್ಕೊಂಡು ಇಂಥ ಟೈಮಲ್ಲಿ ಇನ್ನೊಬ್ರು ಗೆಸ್ಟ್ ಬರೋದು ಬಾಕಿ ಇದೆ, ಯಾಕೆ ಅವ್ರು ಇನ್ನೂ ಬಂದೇ ಇಲ್ಲ ಅಂದ್ಬಿಟ್ಟು ಶ್ರೀನಿವಾಸ್ ಅವರು ಅಂತ ಇರ್ತಾರೆ. ಏನು ಇನ್ನಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ. ಇನ್ನಾರು ಜಯಂತ್ ಅವರು, ನನ್ನ ಅಳಿಯಂದರು, ಅವ್ರಿಗೆ ಜಾನು ಅಂದರೆ ತುಂಬಾ ಇಷ್ಟ. ನಾವೆಷ್ಟೇ ಹೇಳಿದ್ರು ಕೂಡ ಜಾನು ಸತ್ತಿದ್ದಾಳೆ ಅಂತ ಅವ್ರು ಮಾತ್ರ ನಂಬೇ ಇದ್ದಿಲ್ಲ. ನನ್ನ ಚಿನ್ಮರಿ ಬದುಕಿದ್ದಾಳೆ, ನನ್ನ ಜಾನು ಬದುಕಿದ್ದಾಳೆ, ಒಂದಲ್ಲ ಒಂದಿನ ಬರ್ತಾಳೆ ಅಂತ ನಮ್ಮೆಲ್ಲರಿಗೂ ಕೂಡ ಉರು ತುಂಬಿದ್ದು ಅವರೇ. ನಾವೆಲ್ಲರೂ ಜಾನು ಸತ್ತಿದ್ದೀರ ಅಂದ್ಕೊಂಡ್ರು ಕೂಡ ಅವ್ರು ಮಾತ್ರ ಅವ್ರ ಮನಸ್ಸಿಗೆ ಯಾವತ್ತೂ ಕೂಡ ಜಾನು ಸತ್ತಿದ್ದಾಳೆ ಅಂತ ಅಂದ್ಕೊಂಡೇ ಇಲ್ಲ. ಅದಕ್ಕೆ ಈಗ ಜಾನು ಈ ದೇವಸ್ಥಾನಕ್ಕೆ ನಮ್ಮೆಲ್ಲರ ಮುಂದೆ ಕಣ್ಮುಂದೆ ನಿಂತ್ಕೊಂಡಾಳೆ ಅಂತ ಅವ್ರಿಗೆ ಗೊತ್ತಾದರೆ ತುಂಬಾ ಖುಷಿ ಆಗ್ತಾರೆ. ಅವರು ದೇವಸ್ಥಾನಕ್ಕೆ ಬರಬೇಕು, ಜಾನುನ ನೋಡಬೇಕು, ತುಂಬಾ ಖುಷಿ ಪಡ್ತಾರೆ ಅಂದ್ಬಿಟ್ಟು ಶ್ರೀನಿವಾಸರು ಲಕ್ಷ್ಮಿ ಇಬ್ಬರು ಅಂತ ಇರ್ತಾರೆ. ಆಗ ವಿಶ್ವನ್ಗೆ ಮತ್ತು ಇಲ್ಲಿ ಜಾನುಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇದೆಲ್ಲ ಆಗಿದ್ದು ಅವನಿಂದಲೇ ನಾನು ನನ್ನ ತಂದೆ ತಾಯಿ ಕುಟುಂಬದಿಂದ ದೂರ ಇರಬೇಕಾಯ್ತು. ಅವರು ಸುಮ್ಮನೆ ಬಿಡಲ್ಲ, ಅವ್ರು ಬಣ್ಣ ಬಯಲು ಮಾಡಲೇಬೇಕು ಅಂದ್ಬಿಟ್ಟು ಇಲ್ಲಿ ಜಾನು ಅಂದ್ಕೊಳ್ತಾ ಇರ್ತಾಳೆ. ಇತ್ತ ಕಡೆ ಅಂತಂದ್ಬಿಟ್ಟು ಮನೆಯೆಲ್ಲ ಸಾಮಾನೆಲ್ಲ ಕಿತ್ತಿ ಎಸಿತಾ ಇರ್ತಾನೆ. ಆಗ ಏನಪ್ಪ ಏನು ಮಾಡ್ತಾಯಿದ್ಯಾ, ಸಮಾಧಾನ ಮಾಡ್ಕೋ ಅಂದ್ಬಿಟ್ಟು ಶಾಂತಮ್ಮ ಅಂತ ಇದ್ದರೆ, ಇನ್ನೆಲ್ಲಿ ಸಮಾಧಾನ ಶಾಂತಮ್ಮ, ನಾನು ಚಿನ್ನಿಮರಿ ಸಿಗ್ತಾರಂತ ಆಸೆ ಇತ್ತು, ಆದರೆ ಈಗ ಆ ಆಸೆ ಎಲ್ಲ ಎಳ್ಳೆ ನೀರು ಬಿಟ್ಬಿಟ್ಟ ಆ ವಿಶ್ವನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ ಶಾಂತಮ್ಮ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಜಯಂತ ಅನ್ಬೇಕಾದ್ರೆ ಶಾಂತ ಸಮಾಧಾನ ಮಾಡ್ಕೊ ಜಯಂತ, ಯಾಕೆ ಈ ರೀತಿ ಮಾಡ್ತಾಯಿದೆ ಅಂದ್ಬಿಟ್ಟು ಶಾಂತಮ್ಮ ಅಂತ ಇರ್ತಾಳೆ. ಇನ್ನೂ ಇತ್ತ ಮನೆಯವರೆಲ್ಲರ ಮುಂದೆ ಇವತ್ತು ಸತ್ಯ ಹೇಳಲೇಬೇಕು, ಜಯಂತ್ ಅಸಲಿ ರಹಸ್ಯ ಮುಖವಾಡ ಬಯಲು ಮಾಡಬೇಕು, ಇವರೆಲ್ಲರೂ ಕಣ್ಣಿಗೂ ಮಣ್ಣು ಎಡ್ಚಿಬಿಟ್ಟಿದ್ದಾರೆ, ಅವ್ನು ಒಳ್ಳೆಯೂ ಅನ್ನೋ ಥರ ಇಲ್ಲ, ನೀವು ಅಂದ್ಕೊಡ್ರೋ ಥರ ಜಯಂತು ತುಂಬ ಒಳ್ಳೆಯವನಲ್ಲ ಅಂದ್ಬಿಟ್ಟು ಜಾನು ಅಂತಾಳೆ. ಏನು ಹೇಳ್ತೀರಿ ಅಂದರೆ, ಹೌದು, ನಾನು ಸಹಾಯ ಕೊಟ್ಟರೆ ಕಾರಣನೇ ಜಯಂತನ ಸತ್ಯ ರಿವೀಲ್ ಮಾಡ್ತಾಳೆ. ಆಗ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಏನು ತಮಾಷೆ ಮಾಡ್ತಿದ್ಯಾ, ಏನು ಹೇಳ್ತಿದ್ಯಾ ನೀನು ಅಂತಿದ್ರೆ, ಹೌದು, ನನಗೆ ಅವರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ನಾನು ಒಬ್ಬಳೇ ಬೇಕು, ನಮ್ಮ ಮನೆಯವ್ರು ಯಾರು ಕೂಡ ನನಗೆ ಬೇಕಾಗಿಲ್ಲ, ಬೇರೆ ಕಾಂಟ್ಯಾಕ್ಟು ಇರಬಾರ್ದು, ಅವರೊಬ್ಬರನ್ನೇ ನೋಡಬೇಕು, ಅವರೊಬ್ಬರನ್ನೇ ಪ್ರೀತಿ ಮಾಡಬೇಕು, ನಾನು ಅವ್ರ ಜೊತೆನೇ ಇರಬೇಕು ಅಂತೇಳಿ ಅವ್ರು ಸ್ವಾರ್ಥ ಮಾಡಿದ್ರು. ನಮ್ಮ ಮನೆಗೆ ಕಾಲ್ ಮಾಡೋಕ್ಕೂ ಆಗ್ತಾಯಿದ್ದಿಲ್ಲ, ನನ್ನ ಸುತ್ತ ಏನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕೆ ಮನೆ ತುಂಬ CC ಕ್ಯಾಮ್ರಾ ಹಾಕಿದ್ರು. ಅಜ್ಜಿಗೆ ಈ ರೀತಿ ಆಗೋಕ್ಕೂ ಅವರೇ ಕಾರಣ. ಅಜ್ಜಿಗೆ ಈ ಒಂದು ಜಯಂತ್ ಅಸಲಿ ಮುಖವಾಡ ಗೊತ್ತು, ಅದಕ್ಕೆ ಅವ್ರು ಯಾರಿಗಾದರೂ ಬಯಲು ಮಾಡಿಬಿಡ್ತಾರೆ ಅಂತ ಆ ಪರಿಸ್ಥಿತಿ ತಂದಿದ್ದಾರೆ. ಇನ್ನು ಇವತ್ತು ನಾನು ಅವರಿಂದಲೇ ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಕೊಟ್ಟಿದ್ದೆ, ಆದರೆ ಹೇಗೋ ಮತ್ತೆ ಬದುಕಿದ್ದೇನೆ, ಅವ್ರಿಗೂ ನಾನು ಇದೀನಿ ಅಂತ ಇನ್ನೂ ಚೆನ್ನಾಗೇ ಗೊತ್ತಿದೆ, ಆದರೆ ಅವ್ರ ಜೊತೆ ಜೀವನ ಮಾಡೋಕ್ಕೆ ನನಗೊಂಚೂರೂ ಇಷ್ಟ ಇಲ್ಲ ಅಂದ್ಬಿಟ್ಟು ಜಾನು ಅಂತ ಇರ್ತಾಳೆ. ಇದರಿಂದಾಗಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಜಯಂತ್ ಇಂಥ ಕೆಲಸ ಮಾಡಿದ್ದಾನೆ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ಅವರು ಶಾಕ್ ಆಗ್ತಾರೆ. ಇನ್ನು ದೇವಸ್ಥಾನಕ್ಕೆ ಏನೇ ಆಗಲಿ ನನ್ನ ಚಿನ್ನುಮರಿನ ನಾನು ಪಡ್ಕೊಳ್ಳೇಬೇಕು ಅಂದ್ಬಿಟ್ಟು ಇಲ್ಲಿ ಜಯಂತ್ ಬಂದಿರ್ತಾನೆ. ಆಗ ಮನೆಯವರೆಲ್ಲರೂ ಜಯಂತ್ನ ನೋಡಿ ಶಾಕ್ ಆಗ್ತಾಳೆ. ಅಮ್ಮ ಅಂದ್ಬಿಟ್ಟು ಜಾನು ಓಡಿ ಇಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ಹತ್ರ ಬರ್ತಾರೆ. ಆಗ ಲಕ್ಷ್ಮೀ ಶ್ರೀನಿವಾಸ್ ಅವರು ಸಮಾಧಾನ ಮಾಡ್ಕೋಕಂದ, ಇಷ್ಟು ದಿನ ಇವರು ನಮ್ಮ ಕಣ್ಣಿಗೆಲ್ಲ ಮಣ್ಣೆರಿಸಿಬೋದು, ಆದರೆ ಈಗ ಎರ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಶ್ರೀನಿವಾಸ್ ಲಕ್ಷ್ಮಿ ಅಂತ ಇದ್ದರೆ, ಚಿನ್ನುಮರಿ ಹೇಗಿದೆ ಚಿನ್ನುಮರಿ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಜಯಂತ್. ಆಗ ಜಾನು ತುಂಬಾ ಬೇಜಾರಾಗ್ತಾ ಇರ್ತಾಳೆ, ಇದೆಲ್ಲ ಓವರ್ ಆ್ಯಕ್ಟಿಂಗು ಅಂತಂದ್ಬಿಟ್ಟು ಇಂತಿ ಮನೆಯವ್ರ ಮುಂದೆ ಜಯಂತ್ ಅಸಲಿ ರಹಸ್ಯ ಬಯಲು ಮಾಡಿದ್ದಾಳೆ. ಈಗ ರೆಡ್ ಹ್ಯಾಂಡಾಗಿ ಮನೆಯವರ ಎದುರಿಗೆ ತಗಲಾಕೊಂಡಿದ್ದಾನೆ ಜಯಂತ್. ಈಗ ಏನು ಮಾಡ್ತಾರೆ ಲಕ್ಷ್ಮೀ ಶ್ರೀನಿವಾಸರು, ಜಯಂತ್ಗೆ ತಕ್ಕ ಪಾಠ ಕಲಿಸ್ತಾರ. ಇನ್ನಿತ್ತ ಲಲಿತಾ ಸಾವಿಗೆ ಕಾರಣವಾದಂಥ ಜಯಂತನ ಸತ್ಯ ಆದಷ್ಟು ಬೇಗ ರಿವೀಲ್ ಆಗುತ್ತಾ ಮನೆಯವರ ಎದುರಿಗೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.